ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೇಖಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊತೀನಿ. ನಾನಂತೂ ಸೂಪರ್ ಫೈನ್ ಆಗಿದ್ದೀನಿ. ಮತ್ತು ಮಾರ್ನಿಂಗ್ನ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬರೀ ಇವತ್ತು ವ್ಲಾಗ್ ಒಳಗೆ ಏನೇನು ಆಗ್ತೈತಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ ನೋಡಿರಿ, ನಮ್ಮ ತುಳಸಿ ಗಿಡ ಎಷ್ಟು ಚಂದ ದೊಡ್ಡದಾಗತೈತಿ. ನನಗಂತೂ ಇದಕ್ಕೆ ಡೈಲಿ ನೀರು ಹಾಕ್ತೀನಿ ನಾನು 2 ಟೈಮ್ಸ್. ಎಷ್ಟು ಚಂದ ಬೆಳೆಯತೈತಿ ತುಳಸಿ ಗಿಡ. ಎಷ್ಟು ತುಳಸಿ ಹಚ್ಚಿದ್ರೂ ಬರೀ ಒಣಗೋಗತೈತಿ. ಈ ಸತಿ ನೋಡಿರಿ ತುಳಸಿ ಎಷ್ಟು ಚಂದ ಬೆಳೆಯಾಕುಂತೈತಿ. ಇವತ್ತು ಪೂಜೆ ನಮ್ಮ ಅತ್ತೆ ಮಾಡಿದ್ರು. ಯಾಕಂದ್ರೆ ಅವರು ಬೆಳಗ್ಗೆ ಜಲ್ದಿ ಎದ್ದಿದ್ರು ಇವತ್ತು ನನಗಿಂತ ಮುಂಚೆನೇ. ಅದಕ್ಕೆ ಅವರೇ ಪೂಜೆ ಎಲ್ಲ ಮಾಡಿದ್ರು. ನಾನು ಜಸ್ಟ್ ನಾಷ್ಟ ಅಷ್ಟು ಮಾಡಿದೆ. ಇವತ್ತು ಎದ್ದು ಸ್ನಾನ ಮಾಡಿ ಉಳ್ದಿದ್ದ ಕೆಲಸ ಏನು ಪಾತ್ರೆ ತೊಳೆದು ನಾನು ಪೂಜೆ ಅವ್ರು ಮಾಡಿದ್ರೆ ನಾಷ್ಟ ಮಾಡಿದೆ. ನಾಷ್ಟ ಎಲ್ಲ ಮಾಡಿ ಇಲ್ಲಿ ನೋಡ್ರಿ ಇರುವೆಗಳು ಹೆಂಗೆ ಸಕ್ಕರೆನ ತೊಗೊಂಡು ಹೊಂಟಾವ. ಅಲ್ಲಿ ನಮ್ಮ ಮನೆಯವರು ಮೊನ್ನೆ ಎಲ್ಲೋ ಊಟಕ್ಕೆ ಹೋಗಿದ್ರು, ಸಕ್ಕರೆ ತೊಗೊಂಡು ಅಲ್ಲೇ ಇಟ್ಟಾರ. ನನಗೂ ತೆಗೆದಿಡೋಕೆ ನೆನಪಾಗಿಲ್ಲ. ಸಕ್ಕರೆ ನೋಡಿರಿ ಇರುವೆ ಹೆಂಗೆ ತೊಗೊಂಡು ಹೊಂಟಾವ, ಎಷ್ಟು ಚಂದ ತೊಗೊಂಡು ಹೊಂಟಾವ ನೋಡಿರಿ ಅವು. ನನಗದು ನೋಡುವ ಶಾಕ್ ಆಗಿಬಿಡ್ತಾವೆ. ಫಸ್ಟ್ ಟೈಮ್ ಈ ಥರ ನೋಡಿದ್ದು ನಾನು ಇವಾಗ ನಾಷ್ಟ ಮಾಡತ್ತಿದ್ದೆ. ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು ಚುಮ್ಮರಿ ತಿನ್ನತ್ತಿದ್ವಿ. ಉಪ್ಪಿಟ್ಟು ಜೊತೆ ಚುಮ್ಮರಿ ಇದ್ರೂ ಸ್ವಲ್ಪ ಉಪ್ಪಿಟ್ಟು ಹೋಗ್ತೈತಿ, ಇಲ್ಲಾಂದ್ರೆ ಉಪ್ಪಿಟ್ಟು ತಿನ್ನೋಕೆ ಆಗಂಗಿಲ್ಲ. ಮೊದಲು ಅದು ಕಾಂಕ್ರೀಟ್ ನಾಷ್ಟ ಎಲ್ಲ ಮಾಡಿ ನನ್ನ ಮಗಗೆ ಜಸ್ಟ್ ಸ್ನಾನ ಮಾಡಿಸಿ ಅವನು ತಿನ್ನಿಸಿ ನೋಡಿ ಸ್ಕೂಲಿಗೆ ಬಿಟ್ಟು ಬರೋಕೆ ಹೊಂಟಿದ್ದೆ. ಅವ್ನಿಗೆ ಇಲ್ಲಿ ಶನಿವಾರ ಆಯ್ತಲ್ಲ, ಶನಿವಾರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡತ್ತಿದ್ದ ಅವನು. ಇಲ್ಲಿ ನಮ್ಮ ಮನೆ ಮುಂದಿರುವಂಥ ನವಗ್ರಹ ಗುಡಿ ಇದೆ. ನವಗ್ರಹ ಗುಡಿ ಮತ್ತು ಆಂಜನೇಯ ಟೆಂಪಲ್ಗೂ ಹೋಗಿದ್ವಿ. ಶನಿವಾರಕ್ಕೊಮ್ಮೆ ಹೋಗ್ಬೇಕು ಅನ್ಕೋತೀನಿ, ಬಟ್ ಕೆಲಸದ ಗದ್ದಲದೊಳಗೆ ಹೋಗೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಇವತ್ತು ಹೆಂಗೂ ಟೈಮ್ ಇತ್ತಲ್ಲ, ಅದಕ್ಕೆ ಹೋಗಿ ಸ್ಕೂಲಿಗೆ ಬಿಟ್ಟೆ. ಅವ್ನಿಗೆ ಸ್ಕೂಲಿಗೆ ಬಿಟ್ಟು ಆಮೇಲೆ ನಾನು ಮನೆಯದೆಲ್ಲ ಕೆಲಸ ಮುಗಿಸಿ ಪಾತ್ರೆ ಇದೆಲ್ಲ ತೊಳೆದು ಬಟ್ಟೆ ವಾಶ್ ಮಾಡಿ ನಮ್ಮ ಮಮ್ಮಿ ಮನೆಗೆ ಹೋಗಬೇಕಾಗಿತ್ತು. ಸ್ವಲ್ಪ ಕೆಲಸ ಆಯ್ತು ಅಂತೇಳಿ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ನಾನು. ಅಲ್ಲಿಂದ ಸ್ಕೂಲಿಂದ ಅವನ ಕರ್ಕೊಂಡು ಡೈರೆಕ್ಟ್ ನಮ್ಮ ಮಮ್ಮಿ ಮನೆಗೆ ಹೋದ ತಕ್ಷಣ ನಮ್ಮ ಮಮ್ಮಿ ಟೀ ಮಾಡಿಕೊಟ್ರೆ ಟೀ ಕುಡಿದೆ. ಆಮೇಲೆ ಅವ್ರು ಹೊರಗೆ ಹೋಗಿದ್ದೆ. ಎಗ್ ಪಪ್ಸ್, ಕೇಕ್ ಮತ್ತು ಕೋಡ್ಬಳೆ, ಧಾರವಾಡ ಪೇಡ. ನಮ್ಗೆ ಯಾಕೋ ಮೊನ್ನೆಯಿಂದ ಧಾರವಾಡ ಪೇಡ ತಿನ್ಬೇಕು ಅನಿಸಿತ್ತು. ನಮ್ಮ ಮಮ್ಮಿಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಅವರೇ ಹೋಗಿ ತೊಗೊಂಡು ಬಂದುಬಿಟ್ಟಾರ. ನಾನು ಏನೂ ಹೇಳೇ ಇಲ್ಲ. ನೋಡಿ ನನ್ನ ಮನಸ್ಸಿನ ಮಾತು ಅವ್ರಿಗೆ ತಿಳಿದೈತಿ ಅನಿಸ್ತೈತಿ. ಸೊ ಹೊರಗೆ ಹೋಗಿ ತೊಗೊಂಬಂದ್ರೆ ನನಗಂತೂ ಇವು ಭಾಳ ಇಷ್ಟ. ಧಾರವಾಡ ಪೇಡೆ ಭಾಳ ಸ್ವೀಟ್ ಮಸ್ತ್ ಇರ್ತಾವೆ. ಸೊ ಇವೆಲ್ಲ ತಿಂದು ಒಂದು ರೌಂಡ್ ಬ್ಯಾಟಿಂಗ್ ಮಾಡಿದೆ ನಾನು. ಎರಡು ಧಾರವಾಡ ಪೇಡ ತಿಂದೆ. ಮತ್ತು ಯಾವಾಗ ತಿಂದ್ರು ಏನೋ ಅಂದ್ಕೊಂಡೆ. ನಮ್ಮ ಮಮ್ಮಿ ಮನೆಗೆ ಬಂದಾಗ ಇಂಥವೆಲ್ಲ ತಿನ್ನೋಕೆ ನಂಗೆ ಸ್ವಲ್ಪ ಜಾಸ್ತಿ ಸಿಕ್ಕಿರ್ತೈತಲ್ಲ, ಸೊ ಅದಕ್ಕೆ. ಮತ್ತು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಮತ್ತು ಮನೆಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಒಂದು ಫುಡ್ ರೆಡಿ ಮಾಡತ್ತಿದ್ದೆ. ಅವಲಕ್ಕಿದ ನೋಡೋಂಬರಿದು ಹೆಂಗೆ ಮಾಡೋದು ಅಂತೇಳಿ 2 ದ್ರಾಕ್ಷಿ ಮತ್ತು 1 ಖರ್ಜೂರ ತೊಗೊಂಡೆ ನಾನು. ಒಣಗಿದ್ದಿದ್ದು ಫುಲ್ ಒಣಗಿತ್ತು. ಭಾಳ ಹೊತ್ತಿನಿಂದ ನೆನೆ ಇಟ್ಟಿದ್ದಿದ್ದು. ಮಾರ್ನಿಂಗ ನೆನೆ ಇಟ್ಟಿದ್ದೆ. ಸಾಯಂಕಾಲ ನೈಟ್ ಮಾಡಾತೀನಿ. ನೆನೆಸಿ ಅವಲಕ್ಕಿನ 10 ನಿಮಿಷ ನೆನೆಸಿದ್ರೆ ಸಾಕು, ಅದು ನೆನೆಗೆ ಬಿಡ್ತೈತಿ. ಅಲ್ಲಿ ಅವಲಕ್ಕಿ ನೆನೆ ಹಾಕಿಟ್ಟು ನಾನು ಇವಾಗ ಚಪಾತಿ ಹಿಟ್ಟು ನಾದಾತಿದ್ದೆ. ಚಪಾತಿ ಮಾಡಬೇಕು ಅಂಥೇಳಿ. ಸೊ ನಮ್ಮ ಮನೆಗೆ ಅದು ಲೈಟ್ ಸ್ವಲ್ಪ ಯಾಕೋ ಅಲ್ಲಿ ಲೈಟ್ ಐತಲ್ಲ, ಹಿಂಗೆ ಫೋಕಸ್ ಆಗಿ ಕ್ಲಿಯಾರಿಟಿ ಕಾಣತ್ತಿಲ್ಲ ವಿಡಿಯೋ. ಸಾರಿ ಫಾರ್ ದ ನಾಟ್ ಕ್ಲಿಯಾರಿಟಿ. ಇವಾಗ ನೋಡಿರಿ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟು ಆಮೇಲೆ ನನ್ನ ಮಗಳಿಗೆ ಭಾಳ ಹೊಟ್ಟೆ ಹಸಿ ಆತಿತ್ತು. ಕಿರಿಕಿರಿ ಮಾಡತ್ತಿದ್ಲು. ಅದಕ್ಕೆ ಫಸ್ಟ್ ಆಕೆಗೆ ಮಾಡಿ ತಿನ್ನಿಸ್ಬಿಟ್ರೆ ನನಗೆ ಆಮೇಲೆ ಆರಾಮಾಗಿ ನಾನು ಅಡುಗೆ ಮಾಡ್ಕೋಬಹುದು ಅಂತೇಳಿ ತಿನ್ಸೋಕೆ ರೆಡಿ ಮಾಡತ್ತಿದ್ದೆ. ಆಮೇಲೆ ಅವಲಕ್ಕಿ ಫುಲ್ ನೆಂದಿದ್ದ ಅವಲಕ್ಕಿನ ಮಿಕ್ಸಿ ಒಳಗೆ ನಾನು ಇವಾಗ ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ಏನು ಒಣಗಿಸಿಟ್ಕೊಂಡಿದ್ನಲ್ಲ ದ್ರಾಕ್ಷಿ ಮತ್ತು ಡೇಟ್ಸ್ ಅವನ್ನ ತೊಗೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಇವಾಗ ಒಂದು ಸ್ವಲ್ಪ ಹಾಲು, ಒಂದು ಸ್ವಲ್ಪ ನೀರು ಹಾಕಿ ನಾನು ಲೋ ಫ್ಲೇಮ್ ಒಳಗೆ ಕುಕ್ ಮಾಡ್ಕೊತೀನಿ. ಇದಕ್ಕೇನು ನಾನು ಸ್ವೀಟ್ ಅಥವಾ ಏನೂ ಯೂಸ್ ಮಾಡಿಲ್ಲ, ಯಾಕಂದರೆ ಡೇಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ ಆಗಿರ್ತೈತದ. ಅದಕ್ಕೆ ಸ್ವೀಟ್ ಏನೂ ಯೂಸ್ ಮಾಡಿಲ್ಲ. ನೋಡಿರಿ ಈ ರೀತಿ ಫೈನಾಗಿ ಕುಕ್ ಆಗಬೇಕದ. ಕುಕ್ ಆಗತೈತಿ ನೋಡಿರಿ. ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ. ಮಕ್ಳಿಗೂ ಇದು ಇಷ್ಟ ಆಗ್ತೈತಿ. ಪ್ರೋಟೀನ್ ಕೂಡ ಇದರೊಳಗೆ ಇರ್ತೈತಿ. ನೀವು ಮಕ್ಕಳಿಗೆ ಒಂದೇ ರೀತಿ ತಿಂದಾಗ ಬೇಜಾರಾದಾಗ ಈ ರೀತಿ ಮಾಡಿ ಕೊಡ್ಬೋದು. ನೋಡ್ತಿದ್ದಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂತಿದೆ. ನನ್ನ ಮಗಳಿಗೆ ನಾನು ಇವಾಗ ತಿನ್ನಿಸ್ಬಿಡ್ತೀನಿ. ಅಕ್ಕಿಗೆಲ್ಲ ತಿನ್ನಿಸಿ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಬಂದೆ. ಅಲ್ಲಿವರೆಗೂ ಹಿಟ್ಟು ಫುಲ್ ನೆಂದಿತ್ತು. ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಮತ್ತು ಲೇಟ್ ಮಾಡೋದು ಬೇಡ ಅಂತೇಳಿ ಟೈಮ್ ಆಲ್ರೆಡಿ 8 ಗಂಟೆ ಆಗಿತ್ತಲ್ಲ, ಅದಕ್ಕೆ ನೋಡ್ತಾ ಇರ್ಬೋದು ನೀವು ಚಪಾತಿ ಮಾಡತ್ತೀನಿ. ಚಪಾತಿ ಮಾಡ್ಕೊತ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡಬೇಕು ಅಂಥೇಳಿ ಅಂದ್ಕೊಂಡೇನಿ.
ಅದೇನು ಅಂತಂದ್ರೆ ಬರೀ ಹೆಣ್ಮಗು ಹುಟ್ಟಿದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ನಮ್ಮ ಮನೆಯೊಳಗೆ 4 ಜನ ಹೆಣ್ಮಕ್ಳು ಅದಾರ, ಮಕ್ಕಳು ಸಣ್ಣ ಮಕ್ಕಳು. ಅವರು ಬೇರೆಯವ್ರ ಮನೆಗೆ ಹೋಗೋರು, ಅವ್ರನ್ನ ಅಷ್ಟು ಜೀವ ಮಾಡಬಾರ್ದು ಅನ್ನೋ ಒಂದು ಮೆಂಟಾಲಿಟಿ ಯಾಕೆ ಬರ್ತೈತಿ ಅಂತ ನನಗಂತೂ ಗೊತ್ತಾಗಲ್ಲ. ನಮ್ಮ ಮನೆಯೊಳಗೆ ಅಂತಾರೆ, ಒಬ್ಬರು ಅಂತಾರೆ ಅಷ್ಟೇ, ಎಲ್ಲರೂ ಅಲ್ಲ. ನನಗಂತೂ ನನ್ನ ಮಗಳಿಗೆ ನಾನು ಭಾಳ ಜೀವ ಮಾಡ್ತೀನಿ. ನನ್ನ ಮಗಳು ಅಂತಲ್ಲ, ಇಬ್ರಿಗೂ ಅಷ್ಟೇ ಜೀವ ಮಾಡ್ತೀನಿ. ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಯಾವುದಾದ್ರೂ ಮಗುನ ಎರಡೂ ಅಷ್ಟೇ ಕಷ್ಟಪಟ್ಟು ನಾನು ಏನು ಭೂಮಿಗೆ ತಂದೀನಿ ಅಂದಮೇಲೆ ಎರಡಕ್ಕೂ ಅಷ್ಟೇ ಜೀವ ಮಾಡ್ತೀನಿ. ಹೆಣ್ಣು ಗಂಡು ಅನ್ನೋದು ನನ್ನ ತಲೆ ಒಳಗೆ ಸ್ವಲ್ಪನೂ ಇಲ್ಲ. ಆದರೆ ನನ್ನ ಮಗಗೆ ನಮ್ಮ ಮನೆಯೊಳಗೆ ಸ್ವಲ್ಪ ಜಾಸ್ತಿ ಕೇರ್ ಅಥವಾ ಜೀವ ಮಾಡ್ತಾಳೆ. ಜೀವ ಅಂದರೆ ಏನದು ಪ್ರೀತಿ ಮಾಡ್ತಾಳೆ. ಹೆಣ್ಮಗಳಿಗೆ ಅಷ್ಟು ಪ್ರೀತಿ ಮಾಡೋಂಗಿಲ್ಲ. ಅದು ಯಾಕೆ ಹಂಗೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಪದೇ ಪದೇ ಯಾವ ಮಾತು ಅಂತಾರೆ, ಅವರು ಬೇರೆಯವ್ರ ಮನೆಗೆ ಹೋಗೋರು, ಕೊಟ್ಟ ಮನೆಗೆ ಹೋಗೋರು ಅಂಥೇಳಿ ಅಂತಾರೆ. ನನಗಂತೂ ಕೆಟ್ಟ ಕೋಪ ಬರ್ತೈತಿ. ನಾನು ಅಂತೀನಿ, ಕೊಟ್ಟ ಮನೆಗೆ ಹೋಗೋರು ಅಂತಂದ್ರೆ ಅವ್ರಿಗೂ ಮಕ್ಕಳು ಅಂತೇಳಿ ಜೀವ ಮಾಡಬಾರ್ದ? ನಾವು ಅದೇನಾರ ಆಗಲಿ ನನ್ನ ಮಗಳ ಮೇಲೆ ನನ್ನ ಜೀವನ ಅದೀನಿ ಅಂಥೇಳಿ ನಾನು ಅಂತೀನಿ. ಗಂಡು ಮಗು ಆದರೆ ವಂಶ ಬೆಳಗ್ತಾನೆ, ಹೆಣ್ಮಕ್ಳು ಆದ್ರೆ ಇನ್ನೊಬ್ರ ಮನೆಗೆ ಹೋಗಿ ಅವರು ಜೀವನ ಮಾಡ್ಬೇಕಂದ್ರೆ ಮತ್ತು ನಾವು ಇವಾಗ ಇವ್ರ ಮನೆಗೆ ಬಂದು ಇವ್ರ ಮನೇನ ಉದ್ಧಾರ ಮಾಡ್ತಿದ್ದೀವಲ್ಲ, ನಡೆಸ್ಕೊಂಡು ಹೋಗ್ತಿದ್ದೀವಲ್ಲ. ಹೆಣ್ಮಕ್ಳನ್ನ ಅಷ್ಟು ಏನದು ಇದು ಮಾಡಬಾರ್ದು, ಕೀಳಾಗಿ ನೋಡಬಾರ್ದು ಅನ್ನೋದು ನನ್ನೊಂದು ಅಭಿಪ್ರಾಯ. ಆಮೇಲೆ ಗಂಡು ಮಕ್ಕಳು ವಯಸ್ಸಿಗೆ ಬರೋ ಮಟ್ಟ ಅಷ್ಟೇ ನಮ್ಮ ಮಕ್ಕಳು. ಮದುವೆ ಆದಮೇಲೆ ಅವ್ರು ನಮ್ಮ ಮಕ್ಕಳಲ್ಲ ಹೆಂಡ್ತಿಯರ ಜೊತೆ ಹೋಗಿಬಿಡ್ತಾರೆ. ಎಲ್ಲ ಮಕ್ಕಳು ಹಂಗಿರಂಗಿಲ್ಲ, ಕೆಲವೊಬ್ರು ಹಂಗಿರ್ತಾರೆ. ಸೊ ಈ ಮಾತಿಂದ ನಂಗೆ ಭಾಳ ಹರ್ಟ್ ಆಗ್ತೈತಿ. ಪದೇ ಪದೇ ನಾನು ಅಂತೀನಿ ಅವ್ರಿಗೆ, ಹಂಗೆ ಅನ್ನಕ್ಕೆ ಹೋಗಬೇಡ್ರಿ. ಎಷ್ಟಾದರೂ ಹೆಣ್ಮಕ್ಳಿಗೆ ಸ್ವಲ್ಪ ಕಳ್ಳು ಅಂತಾರಲ್ಲ, ಪ್ರೀತಿ ಜಾಸ್ತಿ ಇರ್ತೈತಿ. ಗಂಡು ಮಕ್ಕಳಿಗೆ ಕಳ್ಳು ಇರೋಂಗಿಲ್ಲ. ಮದುವೆ ಆದಮೇಲೆ ಅವರು ನಮ್ಮ ಮಕ್ಕಳಲ್ಲ. ಅದಕ್ಕೆ ಹಾಗೆಲ್ಲ ಅನ್ನಕ್ಕೆ ಹೋಗಬೇಡ್ರಿ ಅಂಥೇಳಿ ಅಂತಿರ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೈತಿ ಅನ್ನೋದನ್ನು ಕಮೆಂಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾ ಅಂದ್ಕೊಳತ್ತಿದ್ದೆ. ಸೊ ಇವಾಗ ಚಪಾತಿ ಎಲ್ಲ ಮಾಡೋದು ಆಯಿತು. ನನ್ನ ಮಗಳು ಕಿರಿ ಮಾಡೋದಿಲ್ಲ, ಅದರೊಳಗೆ ಚಪಾತಿ ಮಾಡಿ ಮುಗಿಸಿದೆ. ಇದು ನೋಡ್ರಿ ನೈಟ್ ಆಟ ಆಡತ್ತಾಳ. ಫುಲ್ ಪ್ಯಾಕ್ ಮಾಡಿಬಿಟ್ಟಿನಿ. ಚಳಿ ಅಂತೂ ಭಾಳ ಕೆಟ್ಟಿತ್ತು. ಈಗೀಗ ಆಟ ಆಡಕ್ಕೆ ಬಿಟ್ಟಿನಿ. ಫುಲ್ ಪ್ಯಾಕ್ ಮಾಡಿ ಮಲ್ಕೋಬೇಕು. ಊಟ ಎಲ್ಲ ಆಗಿತ್ತು. ನಮಗೆ ನೋಡಿರಿ 2 ಬೆಡ್ ಬೇಕು. ಇದು ಒಂದು ಫುಲ್ ಬೆಡ್ ಒಳಗೆ ನಾನು ನನ್ನ ಮಗಳು ಮಕ್ಕೋತೀವಿ. ಆ ಸೈಡ್ ಬೆಡ್ ಒಳಗೆ ನನ್ನ ಹಸ್ಬೆಂಡ್ನ ಮತ್ತು ನನ್ನ ಮಗ ಮಕ್ಕೊಂತಾರೆ. ಇವತ್ತು ಅವನನ್ನು ನಮ್ಮ ಮಮ್ಮಿ ಮನೆಯಾಗ ಬಿಟ್ಟು ಬಂದೀನಿ. ಸೊ ಅದಕ್ಕೆ ಇವಾಗ ನೈಟ್ ಆಗಿತ್ತಲ್ಲ, ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.